ಬಹಳ ಜನ ಏನ್ ಅನ್ಕೊಂಡಿರಿ ಅಂದ್ರೆ ನಾನು ಬರೀ ಯೂಟ್ಯೂಬ್ ಇಂದ ಅರ್ನಿಂಗ್ ಮಾಡಬಹುದು, ಇನ್ಸ್ಟಾಗ್ರಾಮ್ ಇಂದ ಇಂಪಾಸಿಬಲ್ ಅಂತ. ಬಟ್ ಕರೆ ಹೇಳ್ಬೇಕಂದ್ರೆ ಬಹಳ ಕಡಿಮೆ ಸಮಯದೊಳಗೆ ಇನ್ಸ್ಟಾಗ್ರಾಮ್ ನಾಗ ಅರ್ನಿಂಗ್ ಮಾಡಬಹುದು. ತುಂಬಾ ಜನಕ್ಕೆ ಯೂಟ್ಯೂಬ್ ಒಳಗೆ ವಿಡಿಯೋಸ್ ಮಾಡಿ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟು ಟೈಮ್ ಅಂಡ್ ಪೇಷನ್ಸ್ ಎರಡು ಇರಂಗಿಲ್ಲ. ನಿಮಗೆ ಒಂದು ಪಾರ್ಟ್ ಟೈಮ್ ಅರ್ನಿಂಗ್ ಸೋರ್ಸ್ ಬೇಕಂದ್ರೆ ಇನ್ಸ್ಟಾಗ್ರಾಮ್ ಇಸ್ ದ ಬೆಸ್ಟ್ ಅರ್ನಿಂಗ್ ಪ್ಲಾಟ್ಫಾರ್ಮ್. ಸೊ ಇನ್ಸ್ಟಾಗ್ರಾಮ್ ನಾಗ ವಿಡಿಯೋಸ್ ಮಾಡ್ಬೇಕಂದ್ರೆ ಜಾಸ್ತಿ ಟೈಮ್ ಖರ್ಚು ಆಗಂಗಿಲ್ಲ. ಡೈಲಿ ಒಂದ್ 2-3 ಅವರ್ ಟೈಮ್ ಖರ್ಚು ಮಾಡಿ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಇದರಿಂದ ನಿಮ್ಗೆ ಬಹಳಷ್ಟು ಫಾಲೋವರ್ಸ್ ಬರ್ತಾರ. ಫಾಲೋವರ್ಸ್ ಬಂದ್ರೆ ಸ್ಪಾನ್ಸರ್ಶಿಪ್ ಸಿಗ್ತೈತಿ. ಸ್ಪಾನ್ಸರ್ಶಿಪ್ ಸಿಕ್ತಂದ್ರೆ ಅದರಿಂದ ನೀವು ಹಣ ಸಂಪಾದನೆ ಮಾಡಬಹುದು. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಐತಿ. ಇನ್ಸ್ಟಾಗ್ರಾಮ್ ಒಳಗ ಯಾರು ಬೇಕಾದ್ರೂ ಅರ್ನಿಂಗ್ ಮಾಡಕ್ ಆಗಂಗಿಲ್ಲ. ಯು ನೀಡ್ ಟು ಚೂಸ್ ಅ ನಿಶ್ ಲೈಕ್ ಟೆಕ್ ರಿವ್ಯೂಸ್, ಫ್ಯಾಷನ್, ಹೆಲ್ತ್, ಮೇಕಪ್ ರಿಲೇಟೆಡ್. ಈ ತರ ಸುಮಾರು ನಿಶ್ ಇರ್ತಾವ. ನಿಮ್ಗೆ ಎದ್ರಾಗ ಇಂಟ್ರೆಸ್ಟ್ ಐತಲ್ಲ ಅದ್ರೊಳಗ ಫೋಕಸ್ ಮಾಡ್ರಿ. ಈಗ ನೀವು ರ್ಯಾಂಡಮ್ ಆಗಿ ಯಾವ್ಯಾವ್ದಾರು ವಿಡಿಯೋಸ್ ಅಪ್ಲೋಡ್ ಮಾಡಕತ್ರ ವ್ಯೂವರ್ಸ್ ಕೂಡ ಕನ್ಫ್ಯೂಸ್ ಆಕತಿ. ನಿಮ್ಮನ್ನ ಫಾಲೋ ಮಾಡಕ್ ಅವ್ರಿಗೆ ಪ್ರಾಪರ್ ರೀಸನ್ ಇರಂಗಿಲ್ಲ. ಎಕ್ಸಾಂಪಲ್ ಗೆ ಈಗ ನೀವು ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ಮಾಡತ್ತೀರಿ ಅಂದ್ರೆ ಫ್ಯಾಷನ್ ಒಳಗೆ ಇಂಟ್ರೆಸ್ಟ್ ಇರುವವರು ನಿಮ್ಮ ವಿಡಿಯೋಸ್ ನೋಡಿ ನಿಮ್ಮನ್ನ ಫಾಲೋ ಮಾಡ್ತಾರ. ತಡಿಪ ಇವ ಫ್ಯಾಷನ್ ಬಗ್ಗೆ ಒಳ್ಳೊಳ್ಳೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಕೊಡಾತನ, ಸೊ ಈ ಪೇಜ್ ಫಾಲೋ ಮಾಡೋದ್ರಿಂದ ನಂಗೆ ಯೂಸ್ಫುಲ್ ಐತಿ ಅಂತ ಅವ್ರಿಗೆ ಗೊತ್ತಾಗತಿ. ಈಗ ಬರೀ ಅವ್ರ ಅಷ್ಟಲ್ಲ, ಈಗ ನಿಮ್ಗೆ ಸ್ಪಾನ್ಸರ್ಶಿಪ್ ಕೊಡ್ತಾರಲ್ಲ ಆ ಬ್ರಾಂಡ್ಸ್ ಕೂಡ ನಿಶ್ ನೋಡ್ತೈತಿ. ನೀವು ಯಾವ ನಿಶ್ ಒಳಗೆ ವಿಡಿಯೋಸ್ ಮಾಡತ್ತಿರಲ್ಲ ಅದೇ ನಿಶ್ ಇಂದಾನೆ ನಿಮ್ಗೆ ಸ್ಪಾನ್ಸರ್ಶಿಪ್ ಸಿಗ್ತಾವು. ಸೊ ನೀವು ಇಲ್ಲಿ ಆರಾಮಾಗಿ ಅರ್ನಿಂಗ್ ಮಾಡ್ಬೋದು. ಸೊ ಪಟ್ಟನ ಹೋಗಿ ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ಪಟಪಟ ಅಂತ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಇನ್ನೊಂದು ಹೇಳ್ತೀನಿ, ನೀವು ಚೂಸ್ ಮಾಡೋ ನಿಶ್ ಒಳಗೆ ನಿಮ್ಗೆ ಆಲ್ರೆಡಿ ಇಂಟ್ರೆಸ್ಟ್ ಇರಬೇಕು. ಅವಾಗ ಮಾತ್ರ ನೀವು ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋಸ್ ಮಾಡಕ್ ಸಾಧ್ಯ.